शन्नो देवीरभिष्टय आपो भवन्तु पीतये शय्योरभिस्रवन्तु नः शमग्निरग्निभिस्करश्छन्नस्तपतु सूर्यः शंवातो वात्वरपा अपश्रुतः श्री गुरुभ्यो नमः हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಶನಿ, ಶನೈಶ್ಚರ, ಶನೀಶ್ವರ ಹೀಗೆ ಮಹಾತ್ಮ ಅಂತ ನಾವು ಕರಿತೀವಿ. ಹಲವಾರು ನಾಮಗಳಿಂದ ಆ ಶನೀಶ್ವರನನ್ನ ಅಥವಾ ಆಡ್ಭಾಷೆಯಲ್ಲಿ ಶನಿದೇವರನ್ನ ನಾವು ಕರಿತೀವಿ. ಶನಿ ಅಂದ್ರೆ ಯಾರಿಗೆ ಭಯ ಇಲ್ಲ ಹೇಳಿ? ಎಲ್ಲರೂ ಭಯ ಪಡಬೇಕು. ಯಾಕೆಂದ್ರೆ ಶನಿಯಿಂದ ಬರುವಂತ ದೋಷಗಳು ಯಾವ್ಯಾವು ಅಂದ್ರೆ, ಒಂದು ಪ್ರಧಾನ ದೋಷ 7.5 7.5 ವರ್ಷ, ಆಮೇಲೆ ಅರ್ಧಾಷ್ಟಮ, ಅಷ್ಟಮ, ಪಂಚಮ, ಮತ್ತೆ ಕಂಟಕ ದೋಷ, ಸಪ್ತಮದಲ್ಲಿ ಕಂಟಕ ದೋಷ, ಜನ್ಮ ಶನಿ ಪ್ರಭಾವ. ಹೀಗೆ ಶನಿಗೆ ಭಯ ಪಡದೇ ಇರತಕ್ಕಂಥ ಭಾಗಶಃ ಯಾವ ಜನರೂ ಭೂಮಿ ಮೇಲೆ ಇಲ್ಲ ಸನಾತನ ಧರ್ಮದಲ್ಲಿ. ಹಾಗಿದ್ದಾಗ ನಮ್ಮ ಋಷಿಮುನಿಗಳು ಶನಿದೇವರನ್ನ ಕೇಳಿಕೊಂಡು ಪ್ರಾರ್ಥನೆ ಮಾಡಿ ಶನಿಯ ಉಗ್ರ ಸ್ವರೂಪವನ್ನು ಶಾಂತ ಸ್ವರೂಪ ಮಾಡೋದಕ್ಕೆ, ಶನಿ ಪೂಜೆ, ಶನಿ ಪ್ರೀತಿ ಇತ್ಯಾದಿಗಳನ್ನು ಮಾಡೋದಕ್ಕೆ ಹಲವಾರು ವಿಧಾನಗಳನ್ನು ಕಂಡುಕೊಂಡರು. ಅದರಲ್ಲಿ ಪರಮೇಶ್ವರನ ಆರಾಧನೆ ಅನ್ನುವಂಥದ್ದು ಮುಖ್ಯವಾದಂಥ ಒಂದು ದಾರಿ. ಈಶ್ವರನ ಆರಾಧನೆ ನೋಡಿ, ಶನೀಶ್ವರ ಅಂತಲೇ ಕರಿತೀವಿ ನಾವು. ಶನಿಗೆ ಪರಮಾತ್ಮ ಈಶ್ವರ ಅಂದ್ರೆ ಬಹಳ ಪ್ರೀತಿ. ಮಹಾದೇವ ಮಹಾದೇವ ಅಂತ ಯಾವಾಗಲೂ ಶನಿ ಈಶ್ವರನನ್ನ ಆರಾಧನೆ ಮಾಡ್ತಿರ್ತಾನೆ. ಹಾಗಾಗಿ ಈ ಪ್ರದೋಷ ಕಾಲ ಇದೆಯಲ್ಲ, ಪ್ರದೋಷ ಅಂತಂದ್ರೆ ಏನು? ಸಂಜೆ ಅಂತ ಅರ್ಥ. ಪ್ರದೋಷದಲ್ಲಿ ಬಹಳ ಮುಖ್ಯವಾದಂಥ ಪ್ರದೋಷಗಳನ್ನು ನಾವು ಪ್ರತಿನಿತ್ಯ ಪ್ರದೋಷ ಬರುತ್ತೆ. ಸಂಜೆ ಕಾಲನ ಪ್ರದೋಷ ಕಾಲ ಅಂತ ಹೇಳ್ತೀವಿ. ಪ್ರತಿನಿತ್ಯ ಬರುತ್ತೆ. ಅದರಲ್ಲಿ ತ್ರಯೋದಶಿ ದಿನ ಬರುವಂಥ ಪ್ರದೋಷ ಬಹಳ ವಿಶೇಷ. 2 ಪ್ರದೋಷ ಪ್ರತಿ ತಿಂಗಳು ಬರುತ್ತೆ. ಒಂದು ಶುಕ್ಲ ಪ್ರದೋಷ, ಇನ್ನೊಂದು ಕೃಷ್ಣ ಪ್ರದೋಷ ಅಂತ. ಪೌರ್ಣಮಿಗೆ 2 ದಿನಕ್ಕೆ ಮುಂದೆ ಬರುವಂಥದ್ದು ಶುಕ್ಲ ಪ್ರದೋಷ, ಅಮಾವಾಸ್ಯೆಗೆ 2 ದಿನ ಮುಂದೆ ಬರುವಂಥದ್ದು ಕೃಷ್ಣ ಪ್ರದೋಷ. ಶನಿಯಿಂದ ಯಾರ್ಯಾರು ನೋವನ್ನು ಅನುಭವಿಸ್ತಾ ಇದ್ದೀರಾ, ದುಃಖವನ್ನು ಅನುಭವಿಸ್ತಾ ಇದ್ದೀರಾ, ಸಂಸಾರದಲ್ಲಿ ಕಷ್ಟ ಆಗಿ, ಸ್ಥಾನ ಪಲ್ಲಟಗಳಾಗಿ, ವ್ಯಯಗಳಾಗಿ, ಸಾಲಗಳಾಗಿ, ದುಃಖಗಳಾಗಿ, ಪೊಲೀಸ್ ಸ್ಟೇಷನು, ಕೇಸು, ಕೋರ್ಟು, ಜೈಲು, ನೋವು, ಆರೋಗ್ಯ ಇತ್ಯಾದಿಗಳ ಬಾಧೆಗಳನ್ನು ಯಾರ್ಯಾರು ಪಡ್ತಿದ್ದೀರೋ, ಅದರಲ್ಲೂ ಪ್ರತ್ಯೇಕವಾಗಿ ಈಗ ನಾನು ಮಾಡ್ತಾ ಇರ್ತಕ್ಕಂಥ ಈ ತಿಂಗಳಲ್ಲಿ ಈ ವಿಡಿಯೋ ಏನಿದೆ, ಅಷ್ಟಮ ಶನಿ ಪ್ರಭಾವ ಇರುವಂತಹ ಕರ್ಕಾಟಕ ರಾಶಿಯವರಾಗ್ಬೋದು, ಕಂಟಕ ಶನಿ ಪ್ರಭಾವ ಇರತಕ್ಕಂಥ ಸಿಂಹ ರಾಶಿಯವರಾಗ್ಬೋದು, ಪಂಚಮ ಶನಿ ಪ್ರಭಾವ ಇರತಕ್ಕಂಥ ತುಲಾ ರಾಶಿಯವರಾಗ್ಬೋದು, ಅರ್ಧಾಷ್ಟಮ ಶನಿ ಪ್ರಭಾವ ಇರತಕ್ಕಂಥ ವೃಶ್ಚಿಕ ರಾಶಿಯವರಾಗ್ಬೋದು, ಅಂತ್ಯ ಶನಿ 7.5 ನಡೀತಾ ಇರತಕ್ಕಂಥ ಮಕರ ರಾಶಿಯವರಾಗ್ಬೋದು, ಜನ್ಮ ಶನಿ 7.5 ನಡೀತಾ ಇರತಕ್ಕಂಥ ಕುಂಭ ರಾಶಿಯವರಾಗ್ಬೋದು, ಪ್ರಾರಂಭ ಶನಿ 7.5 ನಡೀತಾ ಇರತಕ್ಕಂಥ ಮೀನ ರಾಶಿಯವರಾಗ್ಬೋದು. ಇಷ್ಟೂ ರಾಶಿಗಳವರು ಕೂಡ ಕಂಪಲ್ಸರಿ ಈ ಶನಿವಾರ ಬರುವಂತಹ ಪ್ರದೋಷ ದಿನ ಶಿವನನ್ನ ಕುರಿತು, ನಂದಿಯನ್ನು ಕುರಿತು ಆರಾಧನೆ ಮಾಡಿದ್ರೆ ನಿಮಗೆ ಶನಿಗೆ ಸಂಬಂಧಪಟ್ಟಂತ ದೋಷ ಏನು 100% ಇರುತ್ತೋ ಅದು ಕೇವಲ 5 to 10% ಬಂದು ನಿಲ್ಲುತ್ತೆ. 0 ಅಂತೂ ಆಗಲ್ಲ, 5 to 10% ಬಂದು ನಿಲ್ಲುತ್ತೆ. ಪ್ರತಿ ತಿಂಗಳು 2 ಬಾರಿ ಬರುವಂತಹ ಪ್ರದೋಷ, ಆದರೆ ಒಂದೇ ತಿಂಗಳಲ್ಲಿ 2 ಶನಿ ಪ್ರದೋಷ ಬರುವಂಥದ್ದು ಬಹಳ ವರ್ಷಗಳಿಗೆ ಒಮ್ಮೆ. ಅದು ಇದೇ ತಿಂಗಳು ಅಂದ್ರೆ ನಮಗೆ ಆಗಸ್ಟ್ ತಿಂಗಳು 17ನೇ ತಾರೀಕು ಒಂದು ಪ್ರದೋಷ ಬರ್ತಾ ಇದೆ. 17ನೇ ತಾರೀಕು ಒಂದು ಶನಿ ಪ್ರದೋಷ ಶನಿವಾರದ ದಿನ ಬರ್ತಾ ಇದೆ. ಇನ್ನೊಂದು 31ನೇ ತಾರೀಕು ಇನ್ನೊಂದು ಶನಿ ಪ್ರದೋಷ ಬರುತ್ತೆ. ಒಂದೇ ತಿಂಗಳಲ್ಲಿ 2 ಶನಿ ಪ್ರದೋಷ ಬರುವಂಥದ್ದು ನಿಜವಾಗ್ಲೂ ಸಂತಸದ ಒಂದು ಸುದ್ದಿ. ಹಾಗಾಗಿ ಶನಿಗೆ ಸಂಬಂಧಪಟ್ಟಂತ ದೋಷ ಇರ್ತಕ್ಕಂಥವ್ರು ಅಷ್ಟೂ ಜನ ಅವತ್ತು ಶಿವಾಲಯದ ದರ್ಶನ ಮಾಡಲೇಬೇಕು. ಶನಿಯನ್ನ ಧ್ಯಾನ ಮಾಡಿ, ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಬೇಡ ಅಂತ ಹೇಳಲ್ಲ, ಆದರೆ ಕಂಪಲ್ಸರಿ. ಈಗ ನಿಮ್ಗೆ ಗೊತ್ತಲ್ಲ, ಒಂದು ಎಕ್ಸಾಂಪಲ್ ಇಲ್ಲ, ಎಲ್ಲಿ ಹನುಮನೋ ಅಲ್ಲಿ ರಾಮನು, ಎಲ್ಲಿ ರಾಮನೋ ಅಲ್ಲಿ ಹನುಮನು. ಹನುಮಂತ ಹೇಳ್ತಾನಂತೆ, ನನ್ನ ಪೂಜೆ ಮಾಡಬೇಡಪ್ಪ, ನನ್ನ ಪೂಜೆ ಮಾಡಿದ್ರೆ ನಾನು ನಿಮ್ಮ ಮನೆಗೆ ಬರೋದಿಲ್ಲ, ನನ್ನ ಸ್ವಾಮಿ ಪೂಜೆ ಮಾಡಿ.
ನನ್ನ ರಾಮನ ಪೂಜೆ ಮಾಡಿ, ನಾನು ನಿಮ್ಮ ಮನೆಗೆ ಬರ್ತೀನಿ. ಹಾಗೆ ರಾಮನ ಸ್ಥಾನಕ್ಕೆ ಈಶ್ವರನನ್ನಿಟ್ಟು ಹನುಮಂತನ ಸ್ಥಾನಕ್ಕೆ ಶನಿಯನ್ನು ಇಡ್ತಾ ಇದ್ದೀವಿ ಈಗ. ಹಾಗಾಗಿ ಈಶ್ವರ ಆರಾಧನೆ ಮಾಡೋದ್ರಿಂದ ಶನೈಶ್ಚರನ ಶಾಂತಿಯಾಗಿ ನಿಮಗೆ ಒಳ್ಳೆ ಮಂಗಳಪ್ರದವಾದಂಥ ಜೀವನವನ್ನು ಕೊಡ್ತಾನೆ ಅನ್ನುವಂಥದ್ರಲ್ಲಿ ಸಂದೇಹವೇ ಇಲ್ಲ. ಶನಿ ಪ್ರದೋಷ ಅಥವಾ ಶನಿತ್ರಯೋದಶಿ ಅಂತ ಕರಿತೀವಿ ನಾವು. ಪ್ರದೋಷಕ್ಕೆ ಅಧಿಪತಿ ಯಾರು ಅಂತಂದ್ರೆ ಸಂಜೆ ವೇಳೆಗೆ ಅಧಿಪತಿ ಯಾರು ಅಂದ್ರೆ, ಒಂದು ಈಶ್ವರ, ಇನ್ನೊಂದು ಗೋವು ಹಸುಗಳು, ಇನ್ನೊಂದು ಲಕ್ಷ್ಮಿ, ಇನ್ನೊಂದು ಚಂದ್ರ. ಅಂದ್ರೆ ಚಂದ್ರ ಉದಯ ಆಗುತ್ತಲ್ಲ ಪ್ರದೋಷದಲ್ಲಿ. ಹಾಗಾಗಿ ಪ್ರದೋಷ ಕಾಲಕ್ಕೆ ಅಧಿಪತಿ ಯಾರು ಅಂದ್ರೆ ಈ 4 ದೇವತೆಗಳು. ಆಮೇಲೆ ಅಶುಭ ಗ್ರಹಗಳು ಯಾವತ್ತೂ ಅಶುಭ ಫಲವೇ ಕೊಡುತ್ತೆ, ಶುಭ ಫಲ ಏನು ಕೊಡೋದಿಲ್ಲ, ಅಶುಭ ಫಲ ಕೊಟ್ಟೇ ಕೊಡುತ್ತೆ. ಆ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಮಾತ್ರನೇ ಶಾಂತಿ ಅನ್ನುವಂಥದ್ದು ನಮ್ಮಲ್ಲಿ ಹೇಳಿದೆ. ನೋಡಿ, ಶನಿತ್ರಯೋದಶಿ ಅಥವಾ ಶನಿ ಪ್ರದೋಷವನ್ನು ನಾವು ಪುಣ್ಯಕಾಲ, ಪ್ರಸಿದ್ಧಿ ಕಾಲ ಅಂತ ಹೇಳ್ತೀವಿ ನಾವು. ಪ್ರಕೃಷ್ಟ ದೋಷಮಿತಿ ಪ್ರದೋಷ ಅಂತ ಅದರ ಅರ್ಥ. ಪ್ರಕೃಷ್ಟ ದೋಷಗಳು, ದೊಡ್ಡ ದೊಡ್ಡ ದೋಷಗಳನ್ನು ಕೂಡ ಪರಿಹಾರ ಮಾಡುವಂತಹ ಸಂದರ್ಭ ಪ್ರದೋಷ. ಅಂತಹ ಪ್ರದೋಷ 17ನೇ ತಾರೀಕು 31ನೇ ತಾರೀಕು ಆಗಸ್ಟ್ ತಿಂಗಳು ಬಂದಿರೋದ್ರಿಂದ ಸಂಜೆ ಹೊತ್ತು ಈಶ್ವರನ ಆಲಯದಲ್ಲಿ, ಶಿವಾಲಯದಲ್ಲಿ ನಂದಿಕೇಶ್ವರನಿಗೆ ಅಭಿಷೇಕವನ್ನು ಮಾಡಿ, ತದನಂತರ ಪರಮೇಶ್ವರನಿಗೆ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಮಾಡುವಂತಹ ಪದ್ಧತಿ ನಮ್ಮಲ್ಲಿದೆ. ತಮಿಳುನಾಡದ ಅಷ್ಟೂ ಭಾಗಗಳಲ್ಲಿ ಮಾಡ್ತಾರೆ, ಬಹಳ ವಿಶೇಷ ಪ್ರದೋಷ ಅಂತಂದ್ರೆ. ಕರ್ನಾಟಕದ ಕೆಲವು ಭಾಗಗಳಲ್ಲಿ ಮಾಡ್ತಾರೆ, ಆಂಧ್ರದ ಕೆಲವು ಭಾಗಗಳಲ್ಲಿ ಮಾಡ್ತಾರೆ. ಬಿಟ್ಟರೆ ಉತ್ತರ ಭಾರತಕ್ಕೆ ಅಷ್ಟು ಪ್ರದೋಷ ಅನ್ನುವಂಥದ್ದು ಹೆಚ್ಚು ಪ್ರಾಧಾನ್ಯತೆ ಇಲ್ಲ. ದ್ರವಿಡ ದೇಶಗಳಲ್ಲಿ ಹೆಚ್ಚಿನ ಪ್ರಾಧಾನ್ಯತೆ ಇದೆ. ಆದರೆ ಶಿವನ ಆರಾಧನೆ ಮಾಡುವಂಥದ್ದು ಶನಿ ಪ್ರದೋಷದ ದಿನ ಶನಿಯನ್ನು ಕೂಡ ಸ್ಮರಿಸಬೇಕು. ಹೇಗೆ ಅಂತ ಹೇಳ್ತೀನಿ. ಬೆಳಗ್ಗೆ ಶನಿ ಪ್ರದೋಷದ ದಿನ ಬೆಳಗ್ಗೆ ಪ್ರತಿಯೊಬ್ಬರು ಮಾಡಿ, ಈ ರಾಶಿಗಳವರು ಪ್ರತಿಯೊಬ್ಬರು ಮಾಡಿ, ಬೆಳಗ್ಗೆ ಎದ್ದು ಸ್ನಾನ ಮಾಡಿ, ಪ್ರಾರ್ಥನೆ ಮಾಡಿ, ಮನೆಯಲ್ಲೇ ಒಂದು ಧ್ಯಾನವನ್ನು ಮಾಡಿ, ದೀಪ ಹಚ್ಚಿ ನಿಮ್ಮ ಕೆಲಸಕ್ಕೆ ಹೋಗ್ಬಿಡಿ. ಫಲಹಾರ ತಗೊಳ್ಳಿ, ಉಪ್ಪಿಟ್ಟು, ಆಮೇಲೆ ಅವಲಕ್ಕಿ, ಹಣ್ಣು, ಹಾಲು ಈ ಥರ ತಗೊಳ್ಳಿ. ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಮಾಡಬೇಡಿ, ಅತಿಯಾದ ಊಟ ಮಾಡಬೇಡಿ. ಕೆಲಸಕ್ಕೆ ಹೋಗಿ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಬೆಳಗ್ಗಿಂದ ಸಂಜೆವರೆಗೂ, ಸಂಜೆ 5-5:30ವರೆಗೂ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಕೆಲಸ ಮಾಡ್ಕೊಳ್ಳೋ ಟೈಮಲ್ಲಿ ಎಲ್ಲ ಟೈಮ್ ಸಿಗ್ತಾ ಮೊಬೈಲ್ ನೋಡಬೇಡಿ. ಕುತ್ಕೊಂಡು 10 ನಿಮಿಷ ಶನಿಯನ್ನು ಧ್ಯಾನ ಮಾಡಿ, ಶನಿ ಸ್ತೋತ್ರವನ್ನು ಕೇಳಿ. ಯೂಟ್ಯೂಬಲ್ಲಿ ದಂಡಿಯಾಗಿ ಸಿಗುತ್ತೆ ನಿಮಗೆ. ಇಲ್ಲ ಮಂತ್ರ ಜಪ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಹೇಳುವಂಥ ಅದ್ಭುತವಾದಂಥ ಶ್ಲೋಕವನ್ನು ನೀವು ಜಪ ಮಾಡಿ. ಇಲ್ವಾ, ಛಾಯಾ ಪುತ್ರಾಯ ವಿದ್ಮಹೇ ನೀಲವರ್ಣಾಯ ಧೀಮಹಿ ತನ್ನ ಶೌರಿ ಪ್ರಚೋದಯಾತ್. ಶನಿಯನ್ನು ಪ್ರಚೋದನೆ ಮಾಡಬಾರದು, ಶೌರಿ ಪ್ರಚೋದಯಾತ್. ಅಥವಾ ಓಂ ಶನೈಶ್ಚರಾಯ ನಮಃ. ಹೀಗೆ ಏನಾದರೂ ನಿಮ್ಗೆ ಯಾವ ಮಂತ್ರ ಬರುತ್ತೋ ಅದನ್ನು ಕೇಳುವಂಥದ್ದು ಅಥವಾ ಹೇಳುವಂಥದ್ದು ಸಮಯ ಸಿಕ್ಕಾಗ. ಸಂಜೆ 5 ಗಂಟೆಗೆ ಏನೇ ಎಂಥ ಕೆಲಸ ಇರಲಿ, ಕೆಲಸ ನಿಮ್ಗೆ ಲೇಟ್ ಆಗುತ್ತೆ ಕೂಡ ಪರ್ಮಿಷನ್ ತೊಗೊಳೋದ್ರ ಬನ್ನಿ, ಮನೆಗೆ ಒಂದು ಸ್ನಾನ ಮಾಡಿ ಒಂದು ಪಂಚಗಿಂಚೆ ಉಟ್ಕೊಂಡು, ಹೆಣ್ಮಕ್ಳು ಸೀರೆ ಉಟ್ಕೊಂಡು ಸೀದಾ ಈಶ್ವರನ ದೇವಸ್ಥಾನಕ್ಕೆ ಹೋಗ್ಬಿಡಿ. ನಿಮ್ಮ ಕೈಗೆ ಏನು ಸಿಗುತ್ತೆ, ಬಿಲ್ಪತ್ರ ಸಿಕ್ಕರೆ ತೊಗೊಳ್ಳಿ, ತುಂಬೆ ಸಿಕ್ಕರೆ ತೊಗೊಳ್ಳಿ, ಹಾಲು ಸಿಕ್ಕರೆ ಹಾಲು ತೊಗೊಳ್ಳಿ, ಮೊಸರು ಸಿಕ್ಕರೆ ಮೊಸರು, ಏನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅನ್ಸುತ್ತೋ ಅದನ್ನು ತೊಗೊಂಡು ರೆಡಿ ಮಾಡಿಕೊಂಡು ನೀವು ಈಶ್ವರನ ದೇವಸ್ಥಾನಕ್ಕೆ ಹೋಗಿ, ಆ ದೇವಸ್ಥಾನದಲ್ಲಿ ಸಂಕಲ್ಪ ಮಾಡ್ತಾರೆ. ಎಲ್ಲ ದೇವಸ್ಥಾನದಲ್ಲೂ ಪೂಜೆಗಳಾಗ್ತಾ ಇರುತ್ತೆ. ಸಂಕಲ್ಪವನ್ನು ಮಾಡಿ, ಕೆಲವೊಂದಿಷ್ಟು ದೇವಸ್ಥಾನಗಳಲ್ಲಿ ಹೋಮ ಹವನಾದಿಗಳಾಗುತ್ತೆ. ಅದೇನೋ ಇತ್ತಂದ್ರೆ ಮೊದಲೇ ತಿಳ್ಕೊಳ್ಳಿ, ಬೇಕಾದ್ರೆ ಪರಿಹಾರ ಮಾಡ್ಕೊಳ್ಬೋದು. ಹೋಮ ಹವನಾದಿಗಳು ನಿಮ್ಮ ಸಂಕಲ್ಪ ಮಾಡಿಸ್ಕೋಬೋದು. ಸ್ವಾಮಿಗೆ ಮತ್ತು ನಂದಿಗೆ ಮಾಡುವಂಥ ಅಭಿಷೇಕವನ್ನೆಲ್ಲ ನೋಡಿ ಆನಂದಿಸಿ, ಅಲಂಕಾರ ಆದಮೇಲೆ ಮಹಾಮಂಗಳ ಆದ್ಮೇಲೆ ತೀರ್ಥವನ್ನ ಸ್ವೀಕಾರ ಮಾಡಿಕೊಂಡ ನಂತರ ಭೋಜನವನ್ನ ಮಾಡಬೇಕು ಅಥವಾ ಪ್ರಸಾದವನ್ನ ಭಕ್ಷಿಸಬೇಕು. ಜಪ ಮಾಡುವಂಥದ್ದು ಬಹಳ ಮುಖ್ಯ. ಶಿವಾಷ್ಟೋತ್ರ, ಶನಿ ಅಷ್ಟೋತ್ರ. ಶಿವಾಷ್ಟೋತ್ರ ನಿಮಗೆಲ್ಲ ಈಸಿಯಾಗಿ ಸಿಗುತ್ತೆ. ಶಿವಾಯ ನಮಃ, ಮಹೇಶ್ವರಾಯ ನಮಃ, ಶಂಭವೇ ನಮಃ, ಪಿನಾಕಿನೇ ನಮಃ. ಹೀಗೆ ಶಿವಾಷ್ಟೋತ್ರ ನಿಮಗೆ ಈಸಿಯಾಗಿ ಸಿಗುತ್ತೆ. ಶಿವನನ್ನು ಅಷ್ಟೋತ್ರ ಕುರಿತು ಧ್ಯಾನವನ್ನು ಮಾಡುವಂಥದ್ದು, ರುದ್ರ ನಮಕ ಚಮಕ ಮಂತ್ರಗಳನ್ನು ಕೇಳುವಂಥದ್ದು, ಇದೆಲ್ಲ ಮಾಡಬೇಕು. ಬಟ್ ನಿಜವಾದ ಸಮಸ್ಯೆಗೆ ಪರಿಹಾರ ಏನಪ್ಪ ಅಂತಂದರೆ, ನಾನು ಹೇಳಿದ್ನಲ್ಲ, ಕರ್ಕಾಟಕ ರಾಶಿ, ಸಿಂಹರಾಶಿ, ತುಲಾರಾಶಿ, ವೃಶ್ಚಿಕ ರಾಶಿ, ಮಕರ, ಕುಂಭ, ಮೀನ, ಇಷ್ಟು ರಾಶಿಗಳವರು ತೈಲ ಛಾಯಾ ಪಾತ್ರ ಅಂತ ಹೇಳ್ತೀವಿ. ತೈಲ ಛಾಯಾ ಪಾತ್ರವನ್ನು ದಾನ ಮಾಡಬೇಕು. ಅಂದರೆ ಒಂದು ತಟ್ಟೆ ತಗೊಳ್ಳಿ, ಸ್ಟೀಲ್ ತಟ್ಟೆನೋ ಅಥವಾ ಸ್ಟೀಲ್ ಬಾಂಡ್ಲೇನೋ, ಏನೋ ಒಂದು ಸ್ಟೀಲ್ ಬಟ್ಲೋ ಏನೋ ತೊಗೊಂಡು ಅದರಲ್ಲಿ ಎಳ್ಳೆಣ್ಣೆ ಹಾಕಿ
ನಿಮ್ಮ ಮುಖ ನೋಡಿ. ಆಕ್ಚುಲಾಗಿ ಕಬ್ಬಿಣದ ಬಾಂಡ್ಲೆಯಲ್ಲಿ ಹಾಕಬೇಕು. ಕಬ್ಬಿಣದ ಬಾಂಡ್ಲೆಯಲ್ಲಿ ಮುಖ ಕಾಣೋದು ಕಷ್ಟ ಆಗುತ್ತೆ. ನಿಮ್ಗೆ ಅನುಕೂಲ ಏನೆಂದರೆ ಕಬ್ಬಿಣದ ಬಾಂಡ್ಲೆಯಲ್ಲೇ ನೀವು ಅದನ್ನು ಹಾಕಿ ಮುಖವನ್ನು ನೋಡಿ. ನಿಮ್ಮ ಮುಖ ಕಾಣಬೇಕು, ಚೆನ್ನಾಗಿ ನಿಮ್ಮ ಮುಖ ನೋಡಿ. ಮುಖ ನೋಡ್ಬಿಟ್ಟು ಅದರಲ್ಲಿ ಒಂದು ₹1 ಕಾಯಿನ್ ಹಾಕಿ. ₹1 ಅಂತಲ್ಲ, ಒಂದು ಕಾಯಿನ್, ಬೆಳ್ಳಿ ನಾಣ್ಯನೂ ಹಾಕ್ಬೋದು. ಹಾಕ್ಬಿಟ್ಟು ಮುಖನೆಲ್ಲ ನೋಡಿ, ಮನೆಯವರು ಎಷ್ಟು ಜನ ಇದ್ದಾರೆ ಅಷ್ಟು ಜನ ನೋಡಿ ಅದನ್ನು ದಾನ ಮಾಡಿಬಿಡಿ. ಇದು ಒಂದು ದಾನ ಮಾಡೋದ್ರಿಂದ ವೀಕ್ಷಕರೇ ಶನಿಗೆ ಸಂಬಂಧಪಟ್ಟಂಥ ದೋಷ ಖಂಡಿತವಾಗ್ಲೂ 100% ನಿವೃತ್ತಿಯಾಗಿ ಸಂತೋಷ ಅನ್ನುವಂಥ ಜೀವನ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಕಂಪಲ್ಸರಿ ಮಿಸ್ ಮಾಡದೆ ಮಾಡಬೇಕು. ನೀವು ಯಾವ ಕಾರಣಕ್ಕೂ ನೀವು ಮಿಸ್ ಮಾಡಬಾರ್ದು. ಇಷ್ಟು ರಾಶಿಯವರು ನೀವು ಮಾಡಲೇಬೇಕು. ಯಾಕಂದರೆ 2 ಬಾರಿ ಶನಿ ಪ್ರದೋಷ ಬಂದಿದೆ. 2 ಬಾರಿ ನೀವು ಮಾಡಿ ಖಂಡಿತವಾಗ್ಲೂ ನಿಮಗೆ ಭಗವಂತ ತೃಪ್ತಿಯಾದ ಜೀವನವನ್ನು ಕೊಡ್ತಾನೆ, ಅದರಲ್ಲಿ ಸಂದೇಹನೇ ಇಲ್ಲ. ಮತ್ತು ಬನ್ನಿ ವೃಕ್ಷ ಸಿಕ್ಕಿದ್ರೆ ದರ್ಶನ ಮಾಡಿ, ಒಂದು ಪ್ರದಕ್ಷಿಣೆ ಮಾಡಿ, ಪ್ರಾರ್ಥನೆ ಮಾಡಿ. ಶನೀಶ್ವರನ ದೇವಸ್ಥಾನಕ್ಕೂ ಕೂಡ ಹೋಗಿ ಬನ್ನಿ. ಆದರೆ ನೀವು ಶನೀಶ್ವರನ ದೇವಸ್ಥಾನಕ್ಕೆ ಹೋಗಲಿಲ್ಲ, ಬನ್ನಿ ಮರಕ್ಕೆ ಪೂಜೆ ಮಾಡಲಿಲ್ಲ ಅಂದರೂ ಕೂಡ ಶಿವಾರಾಧನೆ, ಶಿವನ ದೇವಸ್ಥಾನಕ್ಕೆ ಹೋಗುವಂಥದ್ದು ಬಹಳ ಮುಖ್ಯ. ಅದ್ಭುತವಾದಂಥ ಯೋಗ ನಿಮಗೆ ಸಿಗುತ್ತೆ ಅಲ್ಲಿ ಹೋಗಿ ಬರೋದ್ರಿಂದ. ಹಾಗಾಗಿ ಶಿವಾಷ್ಟೋತ್ರ, ಶನಿ ಅಷ್ಟೋತ್ರಗಳನ್ನು ಜಪ ಮಾಡ್ತಾ ಆ ದಿನ ಶನಿ ಪ್ರದೋಷ 2 ದಿನ, ಒಂದು 17ನೇ ತಾರೀಕು, ಇನ್ನೊಂದು 31ನೇ ತಾರೀಕು, 2 ದಿನ ಖಂಡಿತವಾಗ್ಲೂ ನೀವು ಆ ಪೂಜಾರಾಧನೆಯನ್ನು ಮಾಡಿ ಆ ಭಗವಂತ ನಿಮಗೆ ತೃಪ್ತಿಯಾದಂಥ ಮನಸ್ಥಿತಿಯನ್ನು ಕೊಟ್ಟು ಅಭಿವೃದ್ಧಿಯ ಒಂದು ಸಂಕೇತಕ್ಕೆ ನೀವು ಹೋಗಲಿಕ್ಕೆ ಭಗವಂತ ನಿಮಗೆ ಆಶೀರ್ವಾದವನ್ನು ಮಾಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಶನಿ ಪ್ರದೋಷ ಅದರ ಕಥೆ ಬೇರೆ ಇದೆ, ವ್ರತ ನಿಯಮ ಬೇರೆ ಇದೆ. ಬಟ್ ನಾನು ಎಲ್ಲರಿಗೂ ಸುಲಭವಾಗಿರಲಿ, ಸಾಮಾನ್ಯರು ಮಾಡಲಿ ಅನ್ನುವಂಥದ್ದು ನನ್ನ ಉದ್ದೇಶ. ನೀವು 3 ಹೊತ್ತು ಪೂಜೆ ಮಾಡ್ಕೊಂಡಿದ್ರೆ ಇನ್ನು ಕೆಲಸ ಮಾಡೋದು ಬೇಡವಾ, ಸಂಪಾದನೆ ಮಾಡೋದು ಬೇಡವಾ, ಸಾಲ ತೀರಿಸೋದು ಬೇಡವಾ, ಅಥವಾ ಮಕ್ಕಳು ಓದಿಸೋದು ಬೇಡವಾ, ಎಷ್ಟೋ ಇರುತ್ತೆ. 1, 2, 3, 4 ಸುಮಾರು ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಜವಾಬ್ದಾರಿ ಇರುತ್ತೆ. ಹಾಗಾಗಿ ಸಾಮಾನ್ಯರಿಗೂ ಕೂಡ ಅನುಕೂಲ ಆಗೋ ರೀತಿಯಾಗಿ ನಾನು ಪೂಜೆನ ಹೇಳಿದ್ದೇನೆ. ಇದನ್ನು ಖಂಡಿತ ಈ ರಾಶಿಗಳವರೆಲ್ಲ ಮಾಡಿ ಭಗವಂತ ನಿಮಗೆ ಶನಿ ಪರಮಾತ್ಮ ಅನುಗ್ರಹವನ್ನು ಮಾಡಲಿ. ಹಾಗೆ ಆ ವಿಶೇಷವಾದಂಥ ಈಶ್ವರನ ಆರಾಧನೆ ಮತ್ತಷ್ಟು ಮಗದಷ್ಟು ಫಲವನ್ನು ನಿಮಗೆ ಕೊಟ್ಟು ಒಳ್ಳೆ ಸುಭಿಕ್ಷೆಯಾದ ಜೀವನವನ್ನು ಪ್ರಾಪ್ತಿ ಮಾಡಲಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.